ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ NS ಎಜುಕೇಷನ್ PU ಚಾನಲ್. ಇವತ್ತು ನಾವು ಸೆಕೆಂಡ್ PU ಮಾದರಿ ಪ್ರಶ್ನೆ ಪತ್ರಿಕೆ 1 ಇತಿಹಾಸ ಅಂದರೆ ಹಿಸ್ಟ್ರಿ ವಿಷಯದ ಮಾಡೆಲ್ ಕ್ವೆಶ್ಚನ್ ಪೇಪರ್ 1ರ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡೋಣ. ಇದು ಇತ್ತೀಚೆಗೆ PU ಬೋರ್ಡ್ ಹೊರಡಿಸಿದ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಆನ್ ಮಾಡಿಕೊಳ್ಳಿ. ಇದೇ ರೀತಿಯ ನೋಟ್ಸ್ ಅಂದರೆ ಕ್ವಶನ್ ಆನ್ಸರ್ಸ್, ಮಾಡೆಲ್ ಕ್ವಶನ್ ಪೇಪರ್ಸ್, ಬ್ಲೂ ಪ್ರಿಂಟ್, ಇಂಪಾರ್ಟೆಂಟ್ ಕ್ವಶನ್ಸ್, ಹಾಗೆ ನಿಮ್ಮ ಕ್ವಶನ್ ಬ್ಯಾಂಕ್ನಲ್ಲಿರೋ ಕ್ವಶನ್ಗಳನ್ನೆಲ್ಲ ನಾವು ಸಾಲ್ವ್ ಮಾಡ್ತಿದ್ದೀವಿ. ಒಂದು ಸಲ ಚಾನಲ್ ವಿಸಿಟ್ ಮಾಡಿ ನಮ್ಮ ವಿಡಿಯೋಗಳನ್ನು ವಾಚ್ ಮಾಡಿ. ಹಿಸ್ಟ್ರಿ ಅಷ್ಟೇ ಅಲ್ಲ, ಎಕನಾಮಿಕ್ಸ್, ಕನ್ನಡ, ಇಂಗ್ಲೀಷ್ ಎಲ್ಲ ವಿಷಯದ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಆನ್ಸರ್ಗಳನ್ನು ನಾನು ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ. ಒಂದು ಸಲ ಚಾನಲ್ ಚೆಕ್ ಮಾಡಿ. ಬನ್ನಿ ಕ್ವೆಶ್ಚನ್ ಆನ್ಸರ್ಗಳನ್ನು ನೋಡೋಣ. MCQ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಪ್ರತಿಪಾದನೆ ಎ. ಸಿಂಧು ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಕಾರಣ ಆರ್. ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಇದಕ್ಕೆ ಆನ್ಸರ್ ಬಂದು ಎ ಮತ್ತು ಆರ್ ಅಂದರೆ ಪ್ರತಿಪಾದನೆ ಹಾಗೂ ಕಾರಣ ಎರಡೂ ಕೂಡ ಸರಿಯಾಗಿವೆ. ಹಾಗೂ ಆರ್ ಅಂದರೆ ಕಾರಣ ಪ್ರತಿಪಾದನೆಗೆ ಪೂರಕವಾಗಿದೆ. ಎರಡನೇ ಪ್ರಶ್ನೆ, ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಪ್ರಸ್ತುತ ಕಂಡುಬರುವ ರಾಜ್ಯ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ಮಹಾರಾಷ್ಟ್ರ. ಮೂರನೇ ಪ್ರಶ್ನೆ, ಎರಡನೇ ತರನ್ಕದ ಯುದ್ಧ ಇವರುಗಳ ನಡುವೆ ನಡೆಯಿತು. ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ನಾಲ್ಕನೇ ಪ್ರಶ್ನೆ, ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ರಾಮಾನುಜಾಚಾರ್ಯರು. ಆಪ್ಷನ್ ಡಿ ಇದೆ ನೋಡಿ. ಐದನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆದ ವರ್ಷ. ಆಪ್ಷನ್ ಎ 1885. ನೋಡಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ 1885ರಂದು ನಡೆಯಿತು. ಇಲ್ಲಿ ನೋಡಿ ಬಿಟ್ಟ ಸ್ಥಳ ಪ್ರಶ್ನೆಗಳು. ಆರನೇ ಪ್ರಶ್ನೆ, ಅಶ್ವಘೋಷನು ಬರೆದ ಗ್ರಂಥ. ಇದಕ್ಕೆ ಆನ್ಸರ್ ಬಂದು ಬುದ್ಧ ಚರಿತ. ಏಳನೇ ಪ್ರಶ್ನೆ, ಎಲಿಫೆಂಟಾದ ಪುರಾತನ ಹೆಸರು ಗೌರವಪುರಿ. ಎಂಟನೇ ಪ್ರಶ್ನೆ, ಡ್ಯಾಶ್ ಅವರನ್ನು ಭಾರತದ ಗಿನಿ ಎಂದು ಕರೆಯಲಾಗಿದೆ. ಆನ್ಸರ್ ಬಂದು ಇದಕ್ಕೆ ಅಮೀರ್ ಖುಸ್ರು. ಒಂಬತ್ತನೇ ಪ್ರಶ್ನೆ, ಡ್ಯಾಶ್ ರವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದರು. KC ರೆಡ್ಡಿ ಅವರು. ಹತ್ತನೇ ಪ್ರಶ್ನೆ, ರಕ್ಷಿಸು ಕರ್ನಾಟಕ ದೇವಿ ಈ ಗೀತೆಯನ್ನು ಬರೆದವರು ಅಂದರೆ ರಚಿಸಿದವರು ಶಾಂತಕವಿ. ನೀವು ನೋಡ್ಬೋದು ಬಿಟ್ಟ ಸ್ಥಳದ ಪ್ರಶ್ನೆಗಳ ಆನ್ಸರ್ಗಳನ್ನು ನಾನು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದೀವಿ. ಆರನೇ ಪ್ರಶ್ನೆಗೆ ಆನ್ಸರ್ ಬಂದು ಬುದ್ಧ ಚರಿತ, ಏಳನೇ ಪ್ರಶ್ನೆಗೆ ಗೌರವಪುರಿ, ಎಂಟನೇ ಪ್ರಶ್ನೆಗೆ ಅಮೀರ್ ಖುಸ್ರು, ಹಾಗೆ ಒಂಬತ್ತನೇ ಪ್ರಶ್ನೆಗೆ KC ರೆಡ್ಡಿ, ಹತ್ತನೇ ಪ್ರಶ್ನೆಗೆ ಆನ್ಸರ್ ಬಂದು ಶಾಂತಕವಿ. ಇವು ಮತ್ತೆ ನಿಮಗೆ ಮಿಡ್ ಟರ್ಮ್, ಪ್ರಿಪ್ರೇಟರಿ ಹಾಗೆ ಆನ್ಯುವಲ್ ಎಕ್ಸಾಮಲ್ಲಿ ಸಹ ರಿಪೀಟ್ ಆಗ್ತವೆ. ಇದೇ ರೀತಿಯ ನೋಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇತರೆ ಬೇರೆ ವಿಡಿಯೋಗಳನ್ನು ಸಹ ನೋಡಿ. ಕನ್ನಡ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ನ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಆನ್ಸರ್ಗಳನ್ನು ಸಹ ನಾನು ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ. ಹೊಂದಿಸಿ ಬರೆಯಿರಿ ನೋಡೋಣ. ಮೊದಲನೇ ಪ್ರಶ್ನೆ, ವೇಮಾ ಕ್ಯಾಟ್ ಪೈಸಸ್. ಇದಕ್ಕೆ ಆನ್ಸರ್ ಬಂದು ನಾಲ್ಕನೇದು ಕುಶಾಣರ ಅರಸ. ವೇಮಾ ಕ್ಯಾಟ್ ಪೈಸಸ್ ಬಂದು ಕುಶಾಣರ ಅರಸನಾಗಿರ್ತಾನೆ. ರಾಜ ತೋದರ್ಮಲ್ ಒಬ್ಬ ಕಂದಾಯ ಮಂತ್ರಿ. ನೋಡಿ ಇಲ್ಲಿ ಐದನೇ ಇದನ್ನಿದೆ, ಬಿ ಪಟ್ಟಿಯಲ್ಲಿ ಐದನೇದು ಕಂದಾಯ ಮಂತ್ರಿ ರಾಜ ತೋದರ್ಮಲ್. ಹಾಗೆ ಮೂರನೇದು ಆಪ್ಷನ್ ಸಿ ಬಂದು ಎರಡನೇ ಇಬ್ರಾಹಿಂ ಆದಿಲ್ ಶಾ. ಇವನು ಜಗದ್ಗುರು ಬಾದ್ಶಾ ಎಂದೇ ಪ್ರಖ್ಯಾತನಾಗಿರ್ತಾನೆ, ಅಂದರೆ ಅವನ ಬಿರುದು ಜಗದ್ಗುರು ಬಾದ್ಶಾ. ನಾಲ್ಕನೇದು ಗುರುನಾನಕ್ ಬಂದು ಸಿಖ್ ಧರ್ಮದ ಸ್ಥಾಪಕನಾಗಿರ್ತಾರೆ. ಆಳೂರು ವೆಂಕಟರಾವ್ ಇವರು ಕರ್ನಾಟಕ ಗತವೈಭವ ಎಂಬ ಕೃತಿಯನ್ನು ಬರೆದಿದ್ದಾರೆ. ನೋಡಿ ಕೆಳಗೆ ಉತ್ತರ ಅಂತ ಇದೆ. ಎಗೆ 4, ಬಿಗೆ 5, ಸಿಗೆ ಬಂದು 6, ಡಿಗೆ 2, ಇಗೆ 1. ಒಂದು ಅಂಕದ ಪ್ರಶ್ನೆಗಳು ನೋಡಿ. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ವಿವರಿಸಿ. ಸಿಂಧು ನಾಗರಿಕತೆ ಹಡಗುಕಟ್ಟೆ ಲೋತಾಲ್. ಅರ್ಥಶಾಸ್ತ್ರನ ಬರೆದವರು ಕೌಟಿಲ್ಯ ಅಥವಾ ವಿಷ್ಣುಗುಪ್ತ. ದೋಹಾ ಎಂದರೇನು? ದೋಹಾ ಎಂದರೆ 2 ಸಾಲಿನ ಗೀತ ರಚನೆಗಳು, 2 ಸಾಲಿನ ಪದ್ಯಗಳು. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷ ಸ್ಥಾಪಿಸಲ್ಪಟ್ಟಿತು? ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶಕ 1602. ಸೋರಿಕೆ ಸಿದ್ಧಾಂತ ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿಯವರು ಭಾರತದ ವೃದ್ಧ ಪಿತಾಮಹನೆಂದೇ ಪ್ರಖ್ಯಾತನಾಗಿರ್ತಾರೆ. ಈಗ ಬನ್ನಿ ಭಾಗ ಬಿಗೆ. ಇಲ್ಲಿ 2 ಪದ ಅಥವಾ 2 ವಾಕ್ಯಗಳಲ್ಲಿ ವಿವರಿಸಬೇಕಾಗ್ತದ. 17ನೇ ಪ್ರಶ್ನೆ,
ಭಾರತದ ಇತರೆ 2 ಹೆಸರುಗಳನ್ನು ಬರೆಯಿರಿ. ಉತ್ತರ: ಇಂಡಿಯಾ, ಭಾರತವರ್ಷ, ಭರತಖಂಡ, ಹಿಂದೂಸ್ತಾನ, ಜಂಬೂದ್ವೀಪ. ಯಾವುದಾದ್ರೂ 2 ಬರೆದ್ರೆ ಸಾಕಾಗ್ತದ. 18ನೇ ಪ್ರಶ್ನೆ: ಭಾರತದಲ್ಲಿ ಉದಯಿಸಿರುವ ಯಾವುದಾದ್ರೂ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ. ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಮೊದಲಾದವುಗಳು. ಇನ್ನು ಮುಂತಾದವು ಯಾವ್ದು ಬೇಕಾದರೂ 2 ಬರಿಬೋದು. 19ನೇ ಪ್ರಶ್ನೆ: ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ. ಒಟ್ಟಾಗಿ ಪ್ಯಾಲಿಯೋಲಿಥಿಕ್ ಎಂದರೆ ಹಳೆಯ ಶಿಲಾಯುಗ ಎಂದರ್ಥ. 20ನೇ ಪ್ರಶ್ನೆ: ಸಿಂಧು ನಾಗರಿಕತೆಯ ಸಂಸ್ಕಾರದ ಪದ್ಧತಿಗಳನ್ನು ತಿಳಿಸಿ. ಉತ್ತರ ಬಂದು ದಹನ ಇಲ್ಲವೇ ಹೂಳುವ ಪದ್ಧತಿ. ಯಾವುದಾದರೂ 2 ಬರಿ ಅಂತ ಹೇಳಿದರೆ ದಹನ, ಹೂಳುವ ಪದ್ಧತಿ. 21ನೇ ಪ್ರಶ್ನೆ: ಗೊಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ? ಉತ್ತರ ಬಂದು ಗೊಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಚಾವುಂಡರಾಯ. ಅದು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ. 22ನೇ ಪ್ರಶ್ನೆ: ವಿಷ್ಣುವರ್ಧನನ ಯಾವುದಾದರೂ 2 ಬಿರುದುಗಳನ್ನು ತಿಳಿಸಿ. ಬಿರುದುಗಳು ಬಂದು ಮಹಾಮಂಡಲೇಶ್ವರ, ಮಳೆ ಪ್ರೆಳ್ಗೊಂಡ, ತತ್ಪಾದ ಪದ್ಮೋಪಜೀವನ ಮೊದಲಾದವುಗಳು. ಈ ಯಾವುದಾದ್ರೂ 3ರಲ್ಲಿ ಜಸ್ಟ್ 2 ಬರೆದ್ರೆ ಸಾಕಾಗ್ತದೆ, 2 ಮಾರ್ಕ್ಸ್ ಕೊಡ್ತಾರೆ. 23ನೇ ಪ್ರಶ್ನೆ: ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯ 2 ಲಕ್ಷಣಗಳನ್ನು ತಿಳಿಸಿ. ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯ 2 ಲಕ್ಷಣಗಳೆಂದರೆ ಮಿನಾರ್ಗಳು, ಕಮಾನುಗಳು, ಗುಮ್ಮಟಗಳು, ಹಜಾರ್ಗಳು ಮೊದಲಾದವು. ತಾಜ್ ಮಹಲ್ನ ಕಟ್ಟಿಸಿದವರು ಯಾರು ಮತ್ತು ಅದು ಎಲ್ಲಿದೆ? ಇದಂತೂ ಎಲ್ರಿಗೂ ಗೊತ್ತಿದ್ದಿದೆ. ತಾಜ್ ಮಹಲ್ ಕಟ್ಟಿಸಿದವರು ಶಹಜಾನ್, ಅದು ಆಗ್ರಾದಲ್ಲಿದೆ. ಶಂಕರಾಚಾರ್ಯರನ್ನ ಷಣ್ಮತ ಸ್ಥಾಪನಾಚಾರ್ಯ ಎಂದು ಏಕೆ ಕರೆಯಲಾಗಿದೆ? ಇವರು ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ ಮತ್ತು ಶಕ್ತಿ ದೇವರುಗಳ ಪೂಜೆಗೆ ಪ್ರಾಮುಖ್ಯತೆ ನೀಡುವುದರ ಮೂಲಕ ವಿವಿಧ ಪಂಥಗಳನ್ನು ಒಂದುಗೂಡಿಸುವ ಪ್ರಯತ್ನ ಮಾಡಿದರು. 26ನೇ ಪ್ರಶ್ನೆ: ಅನುಭವ ಮಂಟಪವನ್ನು ಯಾರು ಮತ್ತು ಎಲ್ಲಿ ಸ್ಥಾಪಿಸಿದರು? ಅನುಭವ ಮಂಟಪವನ್ನು ಬಸವೇಶ್ವರರು, ಅದು ಕಲ್ಯಾಣದಲ್ಲಿ ಸ್ಥಾಪಿಸಿದರು. ಕಪ್ಪು ಕೋಣೆ ದುರಂತ ಎಂದರೇನು? ಕಾಸಿಂ ಬಜಾರ್ನ ಆಕ್ರಮಣದ ವೇಳೆಯಲ್ಲಿ ಸಿರಾಜ್ ಉದ್ದೌಲನು 146 ಜನ ಇಂಗ್ಲಿಷರನ್ನು ಬಂಧಿಸಿ 15x18 ಅಡಿ ಚಿಕ್ಕ ಕೋಣೆಗೆ ದೂಡಿದನು. ಅವರಲ್ಲಿ 123 ಜನರು ಉಸಿರುಗಟ್ಟಿ ಮರಣ ಹೊಂದಿದರು ಮತ್ತು 23 ಜನ ಬದುಕುಳಿದಿದ್ದರು. ಈ ಘಟನೆಯನ್ನು ಕಪ್ಪು ಕೋಣೆ ದುರಂತ ಎಂದು ಕರೆಯಲಾಗಿದೆ. ಈ ಪ್ರಶ್ನೆ ಬಂದು ಪ್ಲಾಸ್ಟಿಕ್ ಕದನದಲ್ಲಿನ ಪ್ರಶ್ನೆ ಆಗ್ತದ. ಪ್ಲಾಸ್ಟಿಕ್ ಕದನ ನಿಮಗೆ 5 ಅಂಕದ ಪ್ರಶ್ನೆ ಸಹ ಕೊಡಬಹುದು. ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಹೇಳಿ, ಇಲ್ಲ ಅದರ ಬಗ್ಗೆ 1-2 ಅಂಕದ ಪ್ರಶ್ನೆಗಳು ಸಹ ಬರ್ಬೋದು. ಎಕ್ಸಾಂಪಲ್ ಇದೆ: ಕಪ್ಪು ಕೋಣೆ ದುರಂತ ಎಂದರೇನು, ಅದು ಯಾವಾಗ ನಡೆಯಿತು, ಯಾರ ಮಧ್ಯೆ ನಡೆಯಿತು, ಹೀಗೆ ಮುಂತಾದವು. 28ನೇ ಪ್ರಶ್ನೆ ನೋಡಿ: 1857ರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಯ ಯಾವುದಾದ್ರೂ 2 ಕಾರಣ ತಿಳಿಸಿ ಅಂತ ಹೇಳಿದ್ದಾರೆ. ದಂಗೆಕೋರರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ, ರಾಷ್ಟ್ರೀಯ ಲಕ್ಷಣಗಳಿರಲಿಲ್ಲ, ಹಾಗೆ ಶಸ್ತ್ರಾಸ್ತ್ರಗಳ ಕೊರತೆ ಇತ್ತು, ಮುಂತಾದವು ಯಾವುದಾದ್ರೂ 2 ಬರೆಯಿರಿ. ಹಾಗೆ ರೈತವಾರಿ ಪದ್ಧತಿ ಎಂದರೇನು? ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತನೇ ನೇರವಾಗಿ ಈಸ್ಟ್ ಇಂಡಿಯಾ ಕಂಪನಿಗೆ ತೆರಿಗೆ ಪಾವತಿಸುವುದಕ್ಕೆ ರೈತವಾರಿ ಪದ್ಧತಿ ಎಂದು ಕರೆಯುತ್ತಾರೆ. ಇದು ಬಂದು 2 ಅಂಕದ ಪ್ರಶ್ನೆಗಳು ಕವರ್ ಆಯಿತು. ನೋಡಿ ಭಾಗ ಸಿ ಇಲ್ಲಿ 5 ಅಂಕದ ಪ್ರಶ್ನೆ ಇವೆ. ಇಲ್ಲಿ ಆನ್ಸರ್ ಇಲ್ಲ, ಆದರೆ ಆನ್ಸರ್ ಇದೇ ವಿಡಿಯೋದಲ್ಲಿ ಇದೆ. ಕೊನೆವರೆಗೂ ನೋಡಿ, ಕೊನೆಗಿದೆ 5 ಅಂಕ ಹಾಗೂ 10 ಅಂಕದ ಪ್ರಶ್ನೆಗಳಿಗೆ ಆನ್ಸರ್ ಕೊನೆಗೆ ಇದೆ. ಯಾರು ಸಹ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಆನ್ಸರ್ ಇಲ್ಲ ಅಂತ ಹೇಳಿ. ಕೊನೆಗೆ ಪಕ್ಕ ಇದೆ. ಜಸ್ಟ್ ನೀವು ಕ್ವಶನ್ ಅಷ್ಟೇ ಓದ್ಕೊತ ಹೋಗಿ, ಕೊನೆಗೆ ಆನ್ಸರ್ ಬಂದೇ ಬರುತ್ತೆ. 30ನೇ ಪ್ರಶ್ನೆ ನೋಡಿ, ಇದು 5 ಅಂಕದ ಪ್ರಶ್ನೆಗಳು. ಸಾಮಾನ್ಯವಾಗಿ 15ರಿಂದ 20 ವಾಕ್ಯಗಳು ವಿವರಿಸಬೇಕಾಗ್ತದೆ, ಅಂದರೆ ಅಟ್ಲೀಸ್ಟ್ 2 ಪೇಜ್ ವಿವರಿಸಬೇಕಾಗ್ತದೆ. 30ನೇ ಪ್ರಶ್ನೆ: ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ಹಾಗೆ 31ನೇ ಪ್ರಶ್ನೆ: ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿ. 32ನೇ ಪ್ರಶ್ನೆ: ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ. 33ನೇ ಪ್ರಶ್ನೆ: ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು? ಈ ಪ್ರಶ್ನೆ ಆನ್ಸರ್ಗಳು ಕೊನೆಗಿದೆ. ಹಾಗೆ 10 ಅಂಕದ ಪ್ರಶ್ನೆಗಳು. ಇವುಗಳನ್ನು 30ರಿಂದ 40 ವಾಕ್ಯ ವಿವರಿಸಬೇಕಾಗ್ತದೆ. 4ರಿಂದ 5 ಪೇಜ್ ವಿವರಿಸಿದ್ರೆ ಸಾಕಾಗ್ತದೆ. 34ನೇ ಪ್ರಶ್ನೆ ನೋಡಿ: ಬುದ್ಧನ ಜೀವನ ಮತ್ತು ಬೋಧನೆಗಳು ಯಾವುವು, ಅಂದರೆ ಅವುಗಳನ್ನು ವಿವರಿಸಬೇಕಾಗ್ತದೆ. 35ನೇ ಪ್ರಶ್ನೆ: ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ, ವಿವರಿಸಿ. 36ನೇ ಪ್ರಶ್ನೆ: ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ ಮತ್ತು ಕಲೆ ವಾಸ್ತುಶಿಲ್ಪವನ್ನು ಕುರಿತು ಬರೆಯಿರಿ. 37ನೇ ಪ್ರಶ್ನೆ: ಸರ್ ಎಂ ವಿಶ್ವೇಶ್ವರಯ್ಯನವರು ಆಧುನಿಕ ಮೈಸೂರಿನ ನಿರ್ಮಾತೃ, ಇದನ್ನು ವಿಶ್ಲೇಷಿಸಿ. ಯಾವುದಾದ್ರೂ ಈ 4 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2ಕ್ಕೆ ಆನ್ಸರ್ ಬರೆದರೆ ಸಾಕಾಗ್ತದೆ. ಆ 2 ಪ್ರಶ್ನೆಗೆ ಆನ್ಸರ್ ಕೊನೆಗಿದೆ. ಈಗ ಕಾಲಾನುಕ್ರಮಣಿಕೆ ನೋಡ್ಕೊಳ್ಳೋಣ. ಹಾಗೆ ಭೂಪಟ ಪ್ರಶ್ನೆ, ಮುಖ್ಯವಾಗಿ 10 ಅಂಕದ ಭೂಪಟ ಪ್ರಶ್ನೆಯನ್ನು ನೋಡೋಣ.
ನೋಡಿ ಇಲ್ಲಿ ಭಾಗ ಇ ಕಾಲಾನುಕ್ರಮಣಿಕೆ ಮತ್ತು ಭೂಪಟ ಪ್ರಶ್ನೆ. ಮೊದಲನೇದು ನೋಡಿ ಇಲ್ಲಿ, ಮೊದಲ ಪಾನಿಪತ್ ಕದನ, ಭಾರತಕ್ಕೆ ಆರ್ಯರ ಆಗಮನ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು, ಬ್ರಹ್ಮ ಸಮಾಜ ಸ್ಥಾಪನೆ. ಉತ್ತರ ಬಂದು ನೋಡಿ ಇಲ್ಲಿ, ಇವುಗಳನ್ನು ಮೊದಲಿಗೆ ಯಾವುದು ಆಯಿತು ಅದರ ಪ್ರಕಾರವಾಗಿ ಹೊಂದಿಸಬೇಕಾಗ್ತದ. ಮೊದಲನೆಗೆ ಭಾರತಕ್ಕೆ ಆರ್ಯರ ಆಗಮನ ಆಗ್ತದ, ಬಿ ಮೊದಲಾಗ್ತದ. ಆಮೇಲೆ ಮೊದಲ ಪಾನಿಪತ್ ಕದನ, ಇದು ಸೆಕೆಂಡ್ ಬಂದು. ಥರ್ಡ್ ಬಂದು ಬ್ರಹ್ಮ ಸಮಾಜ ಸ್ಥಾಪನೆ ಆಗ್ತದ, ರಾಜಾರಾಮ್ ಮೋಹನ್ ರಾಯ್ ಅವರು ಮಾಡ್ತಾರೆ. ಲಾಸ್ಟ್ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಆಗ್ತದೆ 1973ರಲ್ಲಿ. ಓಕೆ, ಇದು ಹೊಂದಿಸಿ ಬರೆದಿದ್ದು. ಮೊದಲನೆಗೆ ಬಿ, ಆಮೇಲೆ ಎ, ಆಮೇಲೆ ಡಿ ಮತ್ತು ಸಿ. ಇಲ್ಲಿ ನೋಡ್ಬೋದು ನೀವು ಭೂಪಟ ಪ್ರಶ್ನೆ. 5 ಸ್ಥಳಗಳನ್ನ ಕೊಡ್ತಾರೆ, ಅವುಗಳ ಬಗ್ಗೆ ನೀವು 2 ರಿಂದ 3 ವಾಕ್ಯಗಳಲ್ಲಿ ವಿವರಿಸಬೇಕಾಗ್ತದೆ. ಹಾಗೆ ಅವುಗಳನ್ನು ಭೂಪಟದಲ್ಲಿ ಮಾರ್ಕ್ ಮಾಡಬೇಕಾಗ್ತದೆ. ಪಾಟಲಿಪುತ್ರವನ್ನು ಕೇಳಿದ್ದಾರೆ, ಇದು ಗಂಗಾ ನದಿಯ ದಡದ ಮೇಲಿದೆ. ಪ್ರಸ್ತುತ ಪಾಟ್ನಾ ಎಂದು ಕರೆಯಲ್ಪಡುತ್ತಿರುವ ಬಿಹಾರದ ರಾಜಧಾನಿಯಾಗಿದೆ. ಇದು ಮಗಧ ಸಾಮ್ರಾಜ್ಯ, ಮೌರ್ಯರು ಹಾಗೂ ಗುಪ್ತರ ರಾಜಧಾನಿಯಾಗಿತ್ತು. ಬಾದಾಮಿ ಇದು ಕರ್ನಾಟಕದಲ್ಲಿದೆ. ಪ್ರಸ್ತುತ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿದ್ದು ಆರಂಭಿಕ ಹೆಸರು ವಾತಾಪಿ. ಚಾಲುಕ್ಯರ ರಾಜಧಾನಿಯಾಗಿತ್ತು. ಗುಹಾಂತರ ದೇವಾಲಯಗಳಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. 3ನೇ ಸ್ಥಳ ಬಂದು ಆಗ್ರಾ, ಉತ್ತರ ಪ್ರದೇಶದಲ್ಲಿ ಯಮುನಾ ನದಿಯ ದಡದ ಮೇಲೆ ಇದೆ. ಇದನ್ನು ಸಿಕಂದರ್ ಲೋಧಿ ನಿರ್ಮಿಸಿದನು. ಮೊಘಲರ ರಾಜಧಾನಿಯಾಗಿತ್ತು ಹಾಗೂ ತಾಜ್ ಮಹಲ್ ಆಗ್ರಾದಲ್ಲಿನ ಪ್ರಮುಖ ಸ್ಮಾರಕವಾಗಿದೆ. 4ನೇ ಸ್ಥಳ ಬಂದು ಬಾಂಬೆ, ಬ್ರಿಟಿಷರ ಪ್ರಮುಖ ವಸಾಹತು ಕೇಂದ್ರವಾಗಿತ್ತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ 1885ರಲ್ಲಿ ಇಲ್ಲಿ ಜರುಗಿತ್ತು. ಲಾಸ್ಟ್ನೇದು ತುಂಬ ಇಂಪಾರ್ಟೆಂಟ್ ಆದದ್ದು ಜಲಿಯನ್ ವಾಲಾಬಾಗ್, ಪಂಜಾಬಿನ ಅಮೃತ್ಸರ ಬಳಿ ಇದೆ. ರೌಲತ್ ಕಾಯ್ದೆಯ ವಿರುದ್ಧ ಪ್ರತಿಭಟಿಸುತ್ತಿದ್ದ ನಿರಾಯುಧ ಜನರನ್ನು ಜನರಲ್ ಡಯರ್ ಎಂಬುವನು 1919ರಲ್ಲಿ ಕಗ್ಗೊಲೆಗೈದನು. ನೋಡಿ, ಇವು 5 ಸ್ಥಳಗಳಾಗಿದ್ವು. ಹಾಗೆ 5 ಸ್ಥಳಗಳನ್ನು ಮ್ಯಾಪ್ನಲ್ಲಿ ಗುರುತಿಸಿದ್ದೀನಿ. ಇಲ್ಲಿ ನೋಡ್ಬೋದು ಜಲಿಯನ್ ವಾಲಾಬಾಗ್, ಇದು ಪಂಜಾಬ್ನ ಅಮೃತ್ಸರ ಬಳಿ ಇದೆ. ನೀವು ಮ್ಯಾಪಲ್ಲಿ ನಿಮಗೆ ಪಂಜಾಬ್ ಎಲ್ಲಿ ಬರುತ್ತೆ ಅಂತ ಗೊತ್ತಿದ್ದರೆ ಆಲ್ಮೋಸ್ಟ್ ನೀವು ಹಾಕ್ಬೋದು. ನೋಡು, ಜಲಿಯನ್ ವಾಲಾಬಾಗ್, ಬಾಂಬೆ, ಪಾಟಲಿಪುತ್ರ, ಬಾದಾಮಿ ಇವನ್ನೆಲ್ಲ ಸಹ ಗುರುತು ಮಾಡಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಜಲಿಯನ್ ವಾಲಾಬಾಗ್ ಪಂಜಾಬ್ನ ಬಳಿ, ಆಗ್ರಾ ಉತ್ತರ ಪ್ರದೇಶ್, ಪಾಟಲಿಪುತ್ರ ಇದು ಬಿಹಾರ ರಾಜ್ಯದಲ್ಲಿ ಬರ್ತದ. ಬಿಹಾರ ಎಲ್ಲಿ ಬರುತ್ತೆ, ಸ್ವಲ್ಪ ರಾಜ್ಯಗಳ ಕಲ್ಪನೆ ಇದ್ರೆ ಸಾಕು, ಆಲ್ಮೋಸ್ಟ್ ನೀವು 5 ಗುರುತಿಸೋದ್ರಲ್ಲಿ ಅಟ್ಲೀಸ್ಟ್ 3 ಅಂತೂ ಗುರುತಿಸ್ತೀರಾ. ನೋಡ್ಬೋದು ಬಾಂಬೆ ಮಹಾರಾಷ್ಟ್ರ ಬರ್ತದೆ. ಹಾಗೆ ಬಾದಾಮಿ ಕರ್ನಾಟಕದಲ್ಲಿ, ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಇದು ಅಂಧ ವಿದ್ಯಾರ್ಥಿಗಳಿಗೆ ಅಕ್ಬರ್ನ ಜೀವನ ಮತ್ತು ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕಾಗ್ತದೆ. 30 ರಿಂದ 40 ವಾಕ್ಯಗಳಿರ್ತದೆ. ಯಾರು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿರ್ತಾರಲ್ಲ ಅವರಿಗೆ ಮಾತ್ರ. ನೋಡ್ಬೋದು ಇಲ್ಲಿ 5 ಅಂಕದ ಪ್ರಶ್ನೆಗಳ ಆನ್ಸರ್ಗಳನ್ನ ಕೊಟ್ಟಿದ್ದೀನಿ. ಯಾರು ಸ್ಕಿಪ್ ಮಾಡಿದಿರೋ ಅವರಿಗೆ ಸಿಗಲ್ಲ, ಯಾರು ಪೂರ್ತಿ ವಿಡಿಯೋ ನೋಡಿರ್ತಾರೋ ಅವರಿಗೆ ಮಾತ್ರ ಸಿಗತ್ತೆ. ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿ, ಇದು 5 ಅಂಕದ ಪ್ರಶ್ನೆಯಲ್ಲಿತ್ತು. ನೋಡಿ ಇಲ್ಲಿ ಶಿವಾಜಿ ಮರಾಠ ರಾಜ್ಯ ಸ್ಥಾಪಕನಾಗಿದ್ದಾನೆ, ಇವನಿಗೆ ಛತ್ರಪತಿ ಎಂಬ ಬಿರುದಿತ್ತು. ಹೀಗೆ ಆತನ ಆರಂಭಿಕ ಜೀವನ, ಹಾಗೆ ಆತನ ಸಾಧನೆಗಳು. ಸ್ವಲ್ಪ ಮೊದಲಿಗೆ ಟಿಪ್ಪಣಿ ಅಂದರೆ ಪೀಠಿಕೆ ಬರೀಬೇಕಾಗ್ತದೆ. ನಂತರ ಆತನ ಸಾಧನೆಗಳು ಬಹಳಷ್ಟಿವೆ, 9 ಇವೆ. ಆ 9 ಸಹ ವಿವರಿಸಬೇಕಾಗ್ತದೆ. ಶಿವಾಜಿಯು ಒಬ್ಬ ಭಾರತೀಯದ ಇತಿಹಾಸ ಕಂಡ ಅತ್ಯದ್ಭುತ, ಅತಿ ಪ್ರಾಮಾಣಿಕ ರಾಜನಾಗಿದ್ದಾನೆ. ನೋಡ್ಬೋದು ಶಿವಾಜಿ ಸಾಧನೆಗಳು. ಪ್ರಬಲ ಸೈನ್ಯದ ಸ್ಥಾಪನೆ ಮಾಡ್ತಾನೆ. ಮೊದಲಿಗೆ ಕೋಟೆಗಳ ವಶ, ಜಾವಳ್ಳಿ ಪ್ರದೇಶದ ಆಕ್ರಮಣವನ್ನು ಮಾಡ್ತಾನೆ. ಶಿವಾಜಿ ಮತ್ತು ಅಫ್ಜಲ್ ಖಾನ್ ಇವನನ್ನು ಬಿಜಾಪುರದ ಆದಿಶಾಹಿಗಳು ಕಳಿಸ್ತಾರೆ ಶಿವಾಜಿನ ಸದೆ ಹಿಡಿಯಲು. ನಂತರ ಶಿವಾಜಿ ಮತ್ತು ಶೈಸ್ತಾ ಖಾನ್ ಇವನನ್ನು ಮೊಘಲರ ದೊರೆ ಔರಂಗಜೇಬ್ ಕಳಿಸ್ತಾನೆ ಆತನನ್ನು ಕೊಲೆ ಮಾಡಲು. ಆದರೆ ಇವೆಲ್ಲ ಸಹ ವಿಫಲ ಆಗ್ತವೆ. ನೀವು ನೋಡ್ಬೋದು ಶಿವಾಜಿ ದಿಗ್ವಿಜಯಗಳು ಅಂದರೆ ಸಾಧನೆಗಳು ಇವಷ್ಟು ಬರೀಬೇಕು. ಇವುಗಳಷ್ಟನ್ನು ಬರೆದ್ರೆ ಮಾತ್ರ ನಿಮಗೆ 5 ಅಂಕ ಕೊಡ್ತಾರೆ. 6ನೇ ಸಾಧನೆ ನೋಡಿ, ಸೂರತ್ ಮೇಲೆ ದಾಳಿಯನ್ನು ಮಾಡ್ತಾನೆ. ಶಿವಾಜಿಯು ಬ್ರಿಟಿಷರ ಅಧೀನದಲ್ಲಿದ್ದ ಸೂರತ್ ಬಂದರು ಪಟ್ಟಣದ ಮೇಲೆ ಕ್ರಿಸ್ತಶಕ 1664ರಲ್ಲಿ ದಾಳಿ ಮಾಡಿ ಅಪಾರ ಸಿರಿಸಂಪತ್ತನ್ನು ಲೂಟಿ ಮಾಡ್ತಾನೆ. 7ನೇ ಸಾಧನೆ ಬಂದು ಶಿವಾಜಿ ಮತ್ತು ರಾಜ ಜಯಸಿಂಗ್. ಈ ಯುದ್ಧದಲ್ಲಿ ಶಿವಾಜಿ ಸೋಲಲ್ಪಡ್ತಾನೆ. ಆತನ ರಾಜ ಜಯಸಿಂಗ್ನೊಂದಿಗೆ ಪುರಂದರ ಒಪ್ಪಂದಕ್ಕೆ ಸಹಿ ಮಾಡ್ತಾನೆ. ಲಾಸ್ಟ್ ಶಿವಾಜಿಯ ಕಿರೀಟಧಾರಣೆ. ಶಿವಾಜಿಯು ರಾಜನಾಗಿ ಕ್ರಿಸ್ತಶಕ 1674ರಲ್ಲಿ ರಾಜನಾಗಿ ಕಿರೀಟಧಾರಣೆ ಮಾಡಿಕೊಳ್ತಾನೆ ಮತ್ತು ಇವನಿಗೆ ಛತ್ರಪತಿ ಎಂಬ ಬಿರುದು ಸಹ ಬರ್ತದೆ.
ರಾಯಗಢದಲ್ಲಿ ಈತನ ಪಟ್ಟಾಭಿಷೇಕ ಆಗ್ತದ. ಇದಷ್ಟು ಸಹ ಬರಿಬೇಕಾಗ್ತದೆ ನೀವು. ಈಗಿಷ್ಟು ಬರೆದ್ರೆ ಮಾತ್ರ ನಿಮಗೆ 5ಕ್ಕೆ 5 ಅಂಕ ಕೊಡ್ತಾರೆ. ನಾನು ಇನ್ನೊಂದು ಸಲ ಹೇಳ್ತಿದ್ದೀನಿ, ಇದೇ ರೀತಿಯ ನೋಟ್ಸ್ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕನ್ನಡ, ಎಕನಾಮಿಕ್ಸ್, ಇಂಗ್ಲೀಷ್ ಎಲ್ಲ ಮಾಡಲ್ ಕ್ವಶನ್ ಪೇಪರ್ನ ಆನ್ಸರ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ. ಇದು ಸಹ 5 ಅಂಕದ ಪ್ರಶ್ನೆಯಲ್ಲಿತ್ತು. ನೀವು ನೋಡ್ಬೋದು, ಸ್ವಾಮಿ ವಿವೇಕಾನಂದರು ಮಹಾನ್ ಸನ್ಯಾಸಿಯವರು. ಸ್ವಾಮಿ ವಿವೇಕಾನಂದರು ಆಧುನಿಕ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯ ಪ್ರಮುಖ ಸುಧಾರಕರಾಗಿದ್ದಾರೆ. ಇವರು ಕ್ರಿಸ್ತಶಕ 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸಿದರು. ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ಇವರ ಮೂಲ ಹೆಸರು ನರೇಂದ್ರನಾಥ ದತ್ತ. ಬಾಲ್ಯದಿಂದಲೇ ಉತ್ತಮ ವಿದ್ಯಾವಂತರಾದ ಇವರು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದಿದ್ದರು. ಅವರ ಸ್ವಲ್ಪ ಆರಂಭಿಕ ಜೀವನ ಹಾಗೆ ಅವರ ವ್ಯಕ್ತಿತ್ವ ಅಂದರೆ ಅವರ ನಡೆಗುಣ ಎಲ್ಲ ಬರಿಬೇಕಾಗ್ತದ. ಅವರ ಗುರುಗಳಾದ ರಾಮಕೃಷ್ಣ ಪರಮಹಂಸರಾಗಿರ್ತಾರೆ. ಅವರ ಮರಣಾನಂತರ ಅವರು ರಾಮಕೃಷ್ಣ ಮಿಷನನ್ನು ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಸಹ ಬರಿಬೇಕಾಗ್ತದೆ ನೀವು. ಅಮೆರಿಕ ಮತ್ತು ಯುರೋಪ್ನಲ್ಲಿ ದೇಶಗಳಲ್ಲಿ ವೇದಾಂತ ಸಮಾಜವನ್ನು ಸ್ಥಾಪಿಸ್ತಾರೆ. ಸ್ವಾಮಿ ವಿವೇಕಾನಂದರು 1897ರಲ್ಲಿ ಬಂಗಾಳದ ಬೇಲೂರಿನಲ್ಲಿ ರಾಮಕೃಷ್ಣ ಮಿಷನನ್ನು ಸ್ಥಾಪಿಸ್ತಾರೆ. ಈ ಮಿಷನ್ ಜನರ ಸಾಮಾಜಿಕ ಮತ್ತು ಧಾರ್ಮಿಕ ಉನ್ನತಿಗಾಗಿ ಕೆಲಸ ಮಾಡ್ತದ. ಪ್ರಪಂಚದ ಸಾಕಷ್ಟು ದೇಶಗಳಲ್ಲಿ ಸಾಕಷ್ಟು ಕಡೆ ಈ ಮಿಷನ್ ಇದೆ. ಎಲ್ಲ ಬಡತನದಿಂದ ಕೂಡಿದವರು, ಶೋಷಣೆಗೀಡಾದವರಿಗೆ ಸಹಾಯ ಮಾಡ್ತದ. 10 ಅಂಕದ ಪ್ರಶ್ನೆಗೆ ಆನ್ಸರ್ ಸಹ ಇದೆ. ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ವಿಡಿಯೋನ. ವಿವೇಕಾನಂದರನ್ನು ಅಂದರೆ ಸ್ವಾಮಿ ವಿವೇಕಾನಂದರವರನ್ನು ಭಾರತದ ರಾಷ್ಟ್ರಪ್ರೇಮಿ ಸಂತ ಎಂದು ಕರೆಯಲಾಗಿದೆ. ಇವರ ಪ್ರಸಿದ್ಧ ಪತ್ರಿಕೆಗಳೆಂದರೆ ಪ್ರಬುದ್ಧ ಭಾರತ ಮತ್ತು ಉದ್ಬೋಧನಾ. ಭಾರತದಲ್ಲಿ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದ ಪ್ರಮುಖ ಅಂಶಗಳು ಯಾವುವು? ನೀವು ನೋಡ್ಬೋದು ಇಲ್ಲಿ. ಬ್ರಿಟಿಷರ ಆರ್ಥಿಕ ನೀತಿ ಪಾರಂಪರಿಕ ಆರ್ಥಿಕ ವ್ಯವಸ್ಥೆಯನ್ನು ನಾಶ ಮಾಡಿತ್ತು. ಭಾರತದ ಗ್ರಾಮೀಣ ಕೈಗಾರಿಕೆಗಳು ನಷ್ಟವಾಗಿ ನಿರುದ್ಯೋಗ ಹೆಚ್ಚಿತ್ತು. ಬ್ರಿಟಿಷರ ರಾಜಕೀಯ ಐಕ್ಯತೆ, ಏಕರೂಪ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ಇವೆಲ್ಲ ಸಹ ಭಾರತದಲ್ಲಿ ರಾಷ್ಟ್ರೀಯತೆ ಉದಯಕ್ಕೆ ಕಾರಣವಾಗ್ತವ. ಇವುಗಳನ್ನು ಇನ್ನೂ ಸ್ವಲ್ಪ ವಿವರಿಸಬೇಕಾಗ್ತದ, ನೋಡ್ಕೊಳ್ಳಿ. ನಿಮಗೆ ಹಿಸ್ಟ್ರಿ ವಿಷಯದ ಅಂದರೆ ಇತಿಹಾಸ ವಿಷಯದ ಬೇರೆ ಯಾವುದಾದ್ರೂ ಕ್ವಶನ್ಗೆ ಆನ್ಸರ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ ನಿಮ್ಮದೇ, ನಿಮಗೇನು ತೋಚುತ್ತೋ ಕಮೆಂಟ್ ಮಾಡಿ. ನಾನೆಲ್ಲ ಕಮೆಂಟ್ಗಳಿಗೂ ಸಹ ರಿಪ್ಲೈ ಮಾಡ್ತೀನಿ. ಹಾಗೆ ಬೇರೆ ಯಾವುದಾದ್ರೂ ವಿಷಯದ ಬ್ಲೂ ಪ್ರಿಂಟ್, ಮಾಡೆಲ್ ಕ್ವಶನ್ ಪೇಪರ್ಗೆ ಆನ್ಸರ್ಸ್ ಏನೇ ಬೇಕಾದರೂ ಕೇಳಿ, ನಾನು ಅಪ್ಲೋಡ್ ಮಾಡಿಕೊಡ್ತೀನಿ. 10 ಅಂಕದ ಪ್ರಶ್ನೆಗಳು ನೋಡೋಣ. ನೋಡ್ಬೋದು ನೀವು ಇಲ್ಲಿ. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅಥವಾ ವಿವರಿಸಿ ಅಂತ ಸಹ ಕೇಳ್ಬೋದು. ಬುದ್ಧನು ಬೌದ್ಧ ಧರ್ಮದ ಸ್ಥಾಪಕ. ಬುದ್ಧನ ಜೀವನ, ಜನ್ಮಸ್ಥಳ, ತಂದೆ, ಹೆಂಡತಿ, ಮಹಾಪರಿತ್ಯಾಗ. ಮುಖ್ಯವಾಗಿ ಮಹಾಪರಿತ್ಯಾಗವನ್ನು ನೀವು ಮರಿಬಾರ್ದು. ಆತನು 4 ದೃಶ್ಯಗಳನ್ನು ಕಾಣ್ತಾನೆ. ಆ ದೃಶ್ಯಗಳಿಂದ ಪ್ರಭಾವಿತನಾಗಿ ಸನ್ಯಾಸಕ್ಕೆ ಅಂದರೆ ಜೀವನದ ಸತ್ಯವನ್ನು ಅರಿಯಲು ಆತ ನಿರ್ಧರಿಸ್ತಾನೆ. ಆತ ತನ್ನ ಹೆಂಡತಿ, ಮಗು, ತಂದೆ, ತಾಯಿ, ರಾಜ್ಯವನ್ನು ತ್ಯಾಗ ಮಾಡಿ ಹೊರಡ್ತಾನೆ. ಈ ಘಟನೆಯನ್ನು ಮಹಾಪರಿತ್ಯಾಗ ಎಂದು ಕರೆಯಲಾಗ್ತದೆ. ಆತ ಒಮ್ಮೆ ಅರಮನೆಯಿಂದ ಹೊರಗೆ ಬಂದಾಗ ಒಬ್ಬ ವೃದ್ಧ, ಒಬ್ಬ ರೋಗಿ, ಒಂದು ಶವಯಾತ್ರೆ ಮತ್ತು ಒಬ್ಬ ಸನ್ಯಾಸಿನ ಕಾಣ್ತಾನೆ. ಈ ದೃಶ್ಯಗಳನ್ನು ಕೇವಲ ದುಃಖವನ್ನು ಕಂಡರೆ 4ನೇ ದೃಶ್ಯದಲ್ಲಿ ಸಂತೋಷವನ್ನು ಕಂಡನು. ಈ 4 ದೃಶ್ಯಗಳು ಸಿದ್ಧಾರ್ಥನ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿ ಆತ ದುಃಖಕ್ಕೆ ಕಾರಣವನ್ನು ಕಂಡುಹಿಡಿಯಲು ಎಲ್ಲರನ್ನೂ ಬಿಟ್ಟು ಮಹಾಪರಿತ್ಯಾಗ ಅಂದರೆ ಎಲ್ಲರನ್ನು ಬಿಟ್ಟು ಸತ್ಯವನ್ನು ಅರಿಯಲು ದೇಶ ಸಂಚಾರಕ್ಕೆ ಹೋಗ್ತಾನೆ. ಜ್ಞಾನೋದಯ. ಸಿದ್ಧಾರ್ಥನಿಗೆ 35ನೇ ವಯಸ್ಸಿನಲ್ಲಿ ಗಯಾದ ಆಳದ ಮರದೊಂದರ ಕೆಳಗೆ ಜ್ಞಾನೋದಯವಾಗ್ತದ.
ಅಂದಿನಿಂದ ಬುದ್ಧನೆಂದು ಜನಪ್ರಿಯನಾಗ್ತಾನೆ. ಬುದ್ಧನಿಗೆ ತಥಾಗತ ಎಂಬ ಇನ್ನೊಂದು ಹೆಸರು ಸಹ ಇತ್ತು. ತಥಾಗತ ಎಂದರೆ ಸತ್ಯವನ್ನು ಅರಿತವನು ಎಂದರ್ಥ. ಈ ಕ್ವಶನ್ ತುಂಬ ಸಲ ರಿಪೀಟ್ ಆಗಿದೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಧರ್ಮಚಕ್ರ ಪ್ರವರ್ತನ. ಬುದ್ಧ ತನ್ನ ಮೊದಲ ಧರ್ಮ ಪ್ರವಚನವನ್ನು ಸಾರನಾಥದ ಜಿಂಕೆವನದಲ್ಲಿ 5 ಜನ ಶಿಷ್ಯರಿಗೆ ನೀಡಿದನು. ಇದನ್ನು ಧರ್ಮಚಕ್ರ ಪ್ರವರ್ತನ ಎಂದು ಸಹ ಕರೆಯಲಾಗಿದೆ. ಈ ಕ್ವಶನ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಫಿಕ್ಸ್ ಬಂದೇ ಬರುತ್ತೆ. ಹಾಗೆ ಆತನ ಮರಣ ಸಹ ನೋಡ್ಬೋದು ನೀವು ಇಲ್ಲಿ. ಬುದ್ಧನು ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರ ಎಂಬಲ್ಲಿ ನಿಧನವಾಗ್ತಾನೆ. ಬುದ್ಧನನ್ನು ಏಷ್ಯಾದ ಬೆಳಕು ಎಂದು ಸಹ ಕರೆಯಲಾಗಿದೆ. ನೀವು ಆತನ ಜೀವನವನ್ನು ವಿವರಿಸಿದರೆ ಕೇವಲ 5 ಅಂಕ ಕೊಡ್ತಾರೆ. ಆತನ ಬೋಧನೆಗಳನ್ನು ಸಹ ನೀವು ವಿವರಿಸಬೇಕಾಗ್ತದೆ. ಆತನ ಬೋಧನೆಗಳಲ್ಲಿ ಅಷ್ಟಾಂಗ ಮಾರ್ಗಗಳು, ಮೂಲ ತತ್ವಗಳು ಹಾಗೆ ಇನ್ನೂ ಸಹ ಮುಂತಾದವುಗಳಿವೆ. ನೋಡೋಣ ಬನ್ನಿ. ಇಲ್ಲಿ 4 ಮೂಲ ತತ್ವಗಳು. ಅವುಗಳೆಂದರೆ ಸತ್ಯ, ಅಹಿಂಸೆ, ಆಸ್ಥೇಯ, ಅಪರಿಗ್ರಹ. ಸತ್ಯ ಅಂದರೆ ಸುಳ್ಳನ್ನು ಹೇಳದಿರುವುದು. ಅಹಿಂಸೆ ಅಂದರೆ ಹಿಂಸೆನೇ ಮಾಡದಿರುವುದು. ಆಸ್ಥೇಯ ಅಂದರೆ ಕಳ್ಳತನ ಮಾಡದಿರುವುದು. ಅಪರಿಗ್ರಹ. ಹಾಗೆ 4 ಆರ್ಯ ಸತ್ಯಗಳನ್ನು ಸಹ ಬುದ್ಧ ಬೋಧಿಸಿದ್ದಾನೆ. ಅವುಗಳೆಂದರೆ ಪ್ರಪಂಚ ದುಃಖದಿಂದ ಕೂಡಿದೆ. 2ನೇದು ಆಸೆಯೇ ದುಃಖಕ್ಕೆ ಮೂಲ ಕಾರಣ. 3ನೇದು ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು. 4ನೇ ಆರ್ಯ ಸತ್ಯ, ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು. ಆತ ಆರ್ಯ ಸತ್ಯಗಳ ಜೊತೆಗೆ ಅಷ್ಟಾಂಗ ಮಾರ್ಗಗಳನ್ನು ಸಹ ಬೋಧಿಸಿದ್ದಾನೆ. ಅವು 8 ಇವೆ. ಹಾಗೆ ನೋಡಿ ಇಲ್ಲಿ: ಒಳ್ಳೆಯ ನಂಬಿಕೆ, ಒಳ್ಳೆಯ ನಡತೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಮನಸ್ಥಿತಿ ಹಾಗೆ ಒಳ್ಳೆಯ ಜೀವನೋಪಾಯ. ಇವುಗಳು ಬುದ್ಧನ ಬೋಧನೆಗಳಾಗಿದ್ವು. ಈ ಕ್ವಶನ್ ತುಂಬ ಸಲ ರಿಪೀಟ್ ಆಗಿದೆ. ಜಸ್ಟ್ ಕೇವಲ 5-6 ಪಾಯಿಂಟ್ಸ್ ಇವೆ. ಆತನ ಆರಂಭಿಕ ಜೀವನ, ಆತನ ಮಹಾಪರಿತ್ಯಾಗ, ಹಾಗೆ ಆತನ ಜ್ಞಾನೋದಯ ಮತ್ತು ಆತನ ಮರಣ, ಇವುಗಳನ್ನು ನೆನಪಿಟ್ಕೋಬೇಕು. ಕೊನೆಗೆ ಆತನ ಬೋಧನೆಗಳಲ್ಲಿ ಬಂದು 4 ಮೂಲಭೂತ ತತ್ವಗಳು, ಹಾಗೆ 4 ಆರ್ಯ ಸತ್ಯಗಳು ಮತ್ತು 8 ಅಷ್ಟಾಂಗ ಮಾರ್ಗಗಳು. ಇವುಗಳನ್ನು ನೆನಪಿಟ್ಕೊಂಡ್ರೆ ಸಾಕು. ಇದರ ಜೊತೆಗೆ ತ್ರಿಪಿಟಕಗಳು ಸಹ ಇವೆ. ತ್ರಿಪಿಟಕಗಳು ಅಂದರೆ ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ್ಮ ಪಿಟಕ. ಇವನ್ನು ಸಹ ನೀವು ಬರಿಬೇಕಾಗ್ತದ. ಕೊನೆಗೆ ಉಪಸಂಹಾರ ಅಂತ ಸ್ವಲ್ಪ ಬರೀಬೇಕಾಗ್ತದ ಅಷ್ಟೇ, ಮತ್ತೇನಿಲ್ಲ. ಇವುಗಳು ಬೋಧನೆಗಳಾಗಿದ್ವು. ಈಗ ಇನ್ನೊಂದು 10 ಅಂಕದ ಪ್ರಶ್ನೆ ನೋಡೋಣ. ಯಾವುದಾದ್ರೂ 2ಕ್ಕೆ ಆನ್ಸರ್ ಮಾಡಬೇಕಾಗ್ತದ. 2ನೇದು ನೋಡಿ ಇಲ್ಲಿ: ಸರ್ ವಿಶ್ವೇಶ್ವರಯ್ಯನವರನ್ನ ಭಾರತದ ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ, ವಿವರಿಸಿ. ಇದು ವಿಶ್ವೇಶ್ವರಯ್ಯವರ ಕುರಿತಾದ ಪ್ರಶ್ನೆ. ಅವರು ಮೈಸೂರು ರಾಜ್ಯದ ದಿವಾನರಾಗಿ ಮೈಸೂರು ರಾಜ್ಯಕ್ಕೆ ಏನೇನು ನೀಡಿದರು, ಅಂದರೆ ಏನೇನು ತಮ್ಮ ಕೊಡುಗೆ ನೀಡಿದರು ಅನ್ನೋದನ್ನು ಬರಿಬೇಕಾಗ್ತದೆ. ನೋಡ್ಬೋದು ಇಲ್ಲಿ. ಅವರು ಚಿಕ್ಕಬಳ್ಳಾಪುರದಲ್ಲಿ ಜನಿಸ್ತಾರೆ. ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿ ಹಾಗೆ ತಾಯಿ ವೆಂಕಟಲಕ್ಷ್ಮಮ್ಮ. ಇವರು ಚಿಕ್ಕ ವಯಸ್ಸಿನಲ್ಲಿ ತುಂಬ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು. ವಿದ್ಯಾರ್ಥಿ ವೇತನವನ್ನು ಅವರ ಶಿಕ್ಷಣ ನಿರ್ವಹಣೆಯ ಬಂಡವಾಳವಾಗಿತ್ತು. ಇವರು ಇಂಜಿನಿಯರ್ ಪದವಿ ಪಾಸಾದ ನಂತರ ಬಾಂಬೆ ಸರ್ಕಾರದಿಂದ ಅವರು ಅಲ್ಲಿ ಕೆಲಸಕ್ಕೆ ಸೇರ್ತಾರೆ. ಹಾಗೆ ಇವರು ಸಾಧನೆಗಳು ಮತ್ತು ಅಥವಾ ಸುಧಾರಣೆಗಳು ಎರಡೂ ಕೂಡ ಒಂದೇ. ನೋಡ್ಬೋದು ನೀವು ಇಲ್ಲಿ. ಮೊದಲನೇದು ಲೆಜಿಸ್ಲೇಟಿವ್ ಕೌನ್ಸಿಲ್ ವಿಸ್ತರಣೆ, ಅಂದರೆ ಪ್ರಜಾಪ್ರತಿನಿಧಿ ಪರಿಷತ್ತಿನ ವಿಸ್ತರಣೆ. 2ನೇದು ಕೃಷ್ಣರಾಜಸಾಗರ ಅಣೆಕಟ್ಟು ನಿರ್ಮಾಣವನ್ನು ಮಾಡ್ತಾರೆ. 3ನೇ ಸುಧಾರಣೆ ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪನೆ ಮಾಡ್ತಾರೆ 1913ರಲ್ಲಿ. 4ನೇದು ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಮಾಡ್ತಾರೆ. ಹಾಗೆ 5ನೇದು ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆಯನ್ನು ಮಾಡ್ತಾರೆ. ಹಾಗೆ 6ನೇದು ಕಾರ್ಖಾನೆಗಳ ಸ್ಥಾಪನೆ. ಅವರ ಜನಪ್ರಿಯ ಘೋಷಣೆ ಇದೆ ನೋಡಿ: ಕೈಗಾರಿಕೀಕರಣ ಇಲ್ಲವೇ ವಿನಾಶ. 7ನೇ ಸುಧಾರಣೆ ನೋಡ್ಬೋದು: ರೈಲ್ವೆ ಅಭಿವೃದ್ಧಿ. ಇವರು ಬೆಂಗಳೂರು ಚಿಕ್ಕಬಳ್ಳಾಪುರ, ಮೈಸೂರು ಅರಸೀಕೆರೆ, ಬಂಗಾರಪೇಟೆ ಕೋಲಾರ, ಮೈಸೂರು ನಂಜನಗೂಡು ನಡುವಿನ ರೈಲ್ವೆ ಮಾರ್ಗವನ್ನು ಪೂರ್ಣಗೊಳಿಸುತ್ತಾರೆ. 8ನೇದು ಶೈಕ್ಷಣಿಕ ಪ್ರಗತಿ. ಇವರು ಸ್ತ್ರೀ ಶಿಕ್ಷಣಕ್ಕೆ ಮಹತ್ವ ನೀಡ್ತಾರೆ. ಅನೇಕ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸ್ತಾರೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಕಾಯಿದೆ ಜಾರಿಗೆ ತರ್ತಾರೆ. ಇವರು ಮೈಸೂರಿನಲ್ಲಿ ತಾಂತ್ರಿಕ ಶಿಕ್ಷಣ ಕೇಂದ್ರ
ಹೆಬ್ಬಾಳದಲ್ಲಿ ಕೃಷಿ ಶಾಲೆಯನ್ನು ಸ್ಥಾಪಿಸ್ತಾರೆ. ಹಾಗೆ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪಿಸ್ತಾರೆ. ಇವರು 9ನೇ ಸುಧಾರಣೆ ಬಂದು ಪರಿಹಾರ ಕಾರ್ಯ. ಇವರು ದಿವಾನರಾಗಿದ್ದಾಗ ಪ್ರಥಮ ಜಾಗತಿಕ ಯುದ್ಧವು ನಡೆಯುತ್ತಿತ್ತು. ಆ ಸಂದರ್ಭದಲ್ಲಿ ಆಹಾರ ಧಾನ್ಯಗಳ ಕೊರತೆಯಾದಾಗ ನ್ಯಾಯಬೆಲೆ ಅಂಗಡಿಯನ್ನು ತೆರೆದರು. ಆಹಾರದ ಧಾನ್ಯಗಳ ರಫ್ತು ನಿಲ್ಲಿಸಿದರು. ಅಲ್ಲದೆ ಮಾರಾಟದ ಬೆಲೆಯನ್ನು ನಿಗದಿಪಡಿಸ್ತಾರೆ. ಹೀಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಆಧುನಿಕ ಮೈಸೂರಿನ ಶಿಲ್ಪಿಯಾಗಿ ಸಕ್ರಿಯವಾಗಿ ದುಡಿತಾರೆ. ಅದಕ್ಕಾಗಿ ಸಾಮಾನ್ಯ ಶಕ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಗ್ತದೆ. ಇವರು ವಿದ್ವಾಂಸರಾಗಿ ಅನೇಕ ಕೃತಿಗಳನ್ನು ರಚಿಸಿದರು. ಇವರ ಕೃತಿಗಳನ್ನು ನೋಡೋದಾದರೆ ಅವುಗಳಲ್ಲಿ ಮುಖ್ಯವಾಗಿ ದಿ ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ, ಐ ಥಿಂಕ್ ಅದೇ ಅನಿಸುತ್ತೆ ಅದು, ಮತ್ತು ದಿ ಪಾಸ್ಪರ್ ಆಫ್ ಮೈಸೂರು, ಐ ಥಿಂಕ್ ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ, ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ, ಮೈ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಮುಂತಾದವುಗಳನ್ನು ಕೃತಿಗಳನ್ನು ರಚಿಸ್ತಾರೆ. ನೋಡಿ, ಇದು ನಿಮ್ಮ 10 ಅಂಕದ ಪ್ರಶ್ನೆಯಾಗಿತ್ತು. ಇದೇ ರೀತಿ ನೋಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಸ್ವಲ್ಪ ಆದರೂ ಹೆಲ್ಪ್ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.